13 ಜನ ಸಚಿವರೊಂದಿಗೆ ಮುಖ್ಯಮಂತ್ರಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ, ಸರ್ಕಾರವನ್ನ ನಡೆಸ್ತಾ ಇದ್ದಾರೆ. ಈಗ ಆಲ್ರೆಡಿ ಹತ್ತತ್ರ 1.25 ತಿಂಗಳಾಯ್ತು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ತನ್ನ ಸಂಪುಟ ಬಂದು ಇನ್ನೂ 20 ಸ್ಥಾನಗಳು ಖಾಲಿ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥ ಪ್ರಶ್ನೆಗೆ ಮಾತ್ರ ಉತ್ತರ ಸಿಗ್ತಾನೆ ಇಲ್ಲ. ಸಂಪುಟ ವಿಸ್ತರಣೆಗೆ ಈಗ ಆಷಾಢದ ಒಂದು ರೀಸನ್ ಕೊಡ್ತಾ ಇದ್ದಾರೆ. ಆಷಾಢ ಮಾಸದ ಗ್ರಹಣ ಹಿಡ್ದಂತಾಗುತ್ತಾ, ಇನ್ನೂ 1 ತಿಂಗಳು ಕಾಯ್ಬೇಕಾ ಆಕಾಂಕ್ಷಿಗಳು ಅಂತ. ಶ್ರಾವಣ ಮಾಸದಲ್ಲಿ ಸಂಪುಟ ವಿಸ್ತರಣೆ ಫಿಕ್ಸ್ ಅಂತ ಹೇಳಲಾಗ್ತದೆ. ಮಾಡಲೇಬೇಕು, ಏಕೆಂದ್ರೆ ಅಧಿವೇಶನ ಬೇರೆ ಇರುತ್ತೆ. ಬರೀ 13 ಜನ ಸಚಿವರುಗಳನ್ನ ಇಟ್ಕೊಂಡು ವಿರೋಧ ಪಕ್ಷಗಳನ್ನ ಫೇಸ್ ಮಾಡ್ಲಿಕ್ಕಾಗಲ್ಲ. ಇದು ಬದ್ ಎಲ್ಲ ಖಾತೆಗಳು ಕೂಡ ಡಿ.ಕೆ. ಶಿವಕುಮಾರ್ ಅವರ ಹತ್ರ ಬೇರೆ ಇರುವಂಥದ್ದು. ಎಲ್ಲದಕ್ಕೂ ಅವರೇ ಆನ್ಸರ್ ಮಾಡ್ಲಿಕ್ಕೂ ಆಗೋದಿಲ್ಲ. ಸೊ ಹೀಗಾಗಿ ಅಧಿವೇಶನ ಮುಂಚೆನಾದ್ರೂ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಪಾಪ ಇವರ ಅಧಿನಾಯಕ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿದ್ದಾರೆ, ಇನ್ನೂ ಬಂದಿಲ್ಲ. ಇಂದು ರಾತ್ರಿ ಅಥವಾ ನಾಳೆ ಸಿಎಂ ದೆಹಲಿಗೆ ಹೋಗಲಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ದೆಹಲಿಗೆ ಬರ್ತಾ ಇದ್ದಾರೆ. ಜುಲೈ 13ರ ಸಂಜೆಯಿಂದ ಅಮಾವಾಸ್ಯೆ ಆರಂಭ ಆಗುತ್ತೆ. ಜುಲೈ 14ರಂದು ಸಂಜೆ ಅಮಾವಾಸ್ಯೆ ಮುಕ್ತಾಯ ಆಗುತ್ತೆ. ಜುಲೈ 15ರಿಂದ ಆಷಾಢ ಮಾಸ ಆರಂಭ ಆಗುತ್ತೆ. ಸೋಮವಾರ ಸಂಜೆಯ ಒಳಗಡೆ ವಿಸ್ತರಣೆ ಆಗಬೇಕು. ಆದರೆ ಸೋಮವಾರ ಆಗದಿದ್ರೆ ಶ್ರಾವಣದಲ್ಲೇ ವಿಸ್ತರಣೆ ಆಗುವಂಥ ಚಾನ್ಸಸ್ ಇದೆ. ಆದರೆ ಸೋಮವಾರ ವಿಸ್ತರಣೆ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಅಟ್ ಪ್ರೆಸೆಂಟ್ ಇರುವಂಥ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಆಕಾಂಕ್ಷಿಗಳು ಇನ್ನೂ 1 ತಿಂಗಳು ಕಾಯಲೇಬೇಕಾ? ಅದಕ್ಕೆ ಉತ್ತರವನ್ನ ಮುಖ್ಯಮಂತ್ರಿಗಳೇ ಕೊಡಬೇಕು. ಇಂದು ರಾತ್ರಿ ಅಥವಾ ನಾಳೆ ಸಿಎಂ ದೆಹಲಿಗೆ ಹೋಗುವಂತ ಚಾನ್ಸಸ್ ಇದೆ. ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ರು, ಅದನ್ನು ಎಕ್ಸ್ಟೆಂಡ್ ಮಾಡಿ ಇವತ್ತೇನೋ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಸೊ ಅವ್ರು ಬರ್ತಿದ್ದ ಹಾಗೆ ಮುಖ್ಯಮಂತ್ರಿಗಳು ಹೋಗ್ತಾರೆ ಅಂತ. ಅವ್ರ ಜೊತೆಗೆ ಸಿದ್ದರಾಮಯ್ಯನವರು, ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಹೋಗುವಂತ ಚಾನ್ಸಸ್ ಇದೆ. ಇಷ್ಟು ದಿನಗಳ ಕಾಲ ಚಾತಕ ಪಕ್ಷಿಯಂತೆ ಕಾಯ್ತಾನೇ ಇದ್ರು. ಸುಮಾರು 50ರಿಂದ 60 ಜನ ಶಾಸಕರು ಕಾಯ್ತಾ ಇರುವಂಥದ್ದು. ಸಂಪುಟ ವಿಸ್ತರಣೆ ಆಗುತ್ತೆ, ನಮಗೆ ಚಾನ್ಸ್ ಸಿಗುತ್ತೆ ಅಂತ. ಆದರೆ ಅದು ಇನ್ನೂ ಕನಸಾಗೇ ಉಳ್ಕೊಂಡಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡರ, ಚಾತಕ ಪಕ್ಷಿಗಳಂತೆ ಆಲ್ಮೋಸ್ಟ್ 1 ವರ್ಷಗಳಿಂದ ಈಗ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಕಾದಿದ್ದೇ ಬಂತು. ಡಿ.ಕೆ. ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿಯಾಗಿ 1 ತಿಂಗಳಾಯ್ತು. ವಿಧಾನ ಪರಿಷತ್ತು, ರಾಜ್ಯಸಭೆ ಎಲೆಕ್ಷನ್ ರೀಸನ್ ಹೇಳ್ತಾ ಇದ್ರು. ಈಗ ರಾಹುಲ್ ಗಾಂಧಿ ವಿದೇಶ ಪ್ರವಾಸ, ಮತ್ತು ಒಂದ್ ಕಡೆ ಆಷಾಢ, ಇನ್ನೂ 1 ತಿಂಗಳು ಕಾಯ್ಬೇಕಾ ಅಂತ. ಇನ್ನೂ 1 ತಿಂಗಳು ಕಾಯುವಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗ್ಬೋದು. ಆದರೆ ಕೆಲ ಸಚಿವಾಕಾಂಕ್ಷಿಗಳು ಆಷಾಢ ಆದರೂ ಪರವಾಗಿಲ್ಲ, ನಾವು ಸಚಿವ ಸ್ಥಾನವನ್ನು ಪಡೆದುಕೊಳ್ತೀವಿ, ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತೀವಿ ಎನ್ನುವಂಥ ಒಂದು ಹಂತಕ್ಕೆ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ನೀವು ಹೇಳಿದಂತೆ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ ಯಾರು ಸಚಿವಾಕಾಂಕ್ಷಿಗಳು. ಯಾಕಂತ ಹೇಳಿದ್ರೆ 2.5 ವರ್ಷದ ಬಳಿಕ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. 3 ವರ್ಷದ ಬಳಿಕ ಇದೀಗ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಹೊಸ ಸರ್ಕಾರ ರಚನೆ ಆದಂಥ ಬಳಿಕ ಸಹಜವಾಗಿ ಸಂಪುಟ ವಿಸ್ತರಣೆ ಆಗುತ್ತೆ. ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಚಿವ ಸ್ಥಾನ ಭರ್ತಿಯಾಗುತ್ತೆ, ಅಂದರೆ ಸಂಪುಟ ಭರ್ತಿಯಾಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಆದರೆ ಮೊದಲ ಹಂತದಲ್ಲಿ ಕೇವಲ 9 ಮಂದಿ ಸಚಿವರುಗಳು ಮಾತ್ರ ಪದಗ್ರಹಣವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನುಳಿದಿರ್ತಕ್ಕಂಥ 20 ಖಾತೆಗಳಿಗೆ ಸಂಬಂಧಪಟ್ಟಂತೆ 20 ಸಚಿವರನ್ನು ನೇಮಕ ಮಾಡಬೇಕಾಗುತ್ತೆ. ಸೊ ಹೀಗಾಗಿ 20 ಸಚಿವರಿಗೆ ಸಂಬಂಧಪಟ್ಟಂತೆ ಈ ಬಾರಿ ಆದರೂ ಕೂಡ ನಾವು ಸಚಿವರಾಗಬೇಕು ಅನ್ನುವಂಥ ನಿಟ್ಟಲ್ಲಿ ಚುನಾವಣಾ ರಾಜಕೀಯ ನಿವೃತ್ತಿನ ಹಂಚಿನಲ್ಲಿರ್ತಕ್ಕಂಥ ಕೆಲ ಶಾಸಕರುಗಳು, ಕೆಲ ಹಿರಿಯ ಶಾಸಕರು ಹೇಗಾದರೂ ಮಾಡಿ ಸಚಿವ ಸ್ಥಾನವನ್ನು ಪಡ್ಕೊಳ್ಳೇಬೇಕು ಅನ್ನುವಂಥ ನಿಟ್ಟಲ್ಲಿ ಇನ್ನಿಲ್ಲದ ಕಸರತ್ತು, ಲಾಬಿಯನ್ನು ಮಾಡ್ತಾ ಇದ್ದಾರೆ. ಇದೀಗ ಜುಲೈ 13ರ ರಾತ್ರಿ ಅಮಾವಾಸ್ಯೆ ಶುರುವಾಗುತ್ತೆ. ಜುಲೈ 14 ಅಮಾವಾಸ್ಯೆ, ಜುಲೈ 15ರಿಂದ ಆಷಾಢ ಮಾಸ ಶುರುವಾಗುತ್ತೆ. ಸೊ ಹೀಗಾಗಿ ಸಂಪುಟ ವಿಸ್ತರಣೆಯ ಯಾವುದೇ ರೀತಿಯಾದಂಥ ಸುಳಿವು ಪ್ರಕ್ರಿಯೆಗಳು ಯಾವುದೇ ರೀತಿಯಲ್ಲಿ ನಡೀತಾ ಇಲ್ಲ. ಅಂದುಕೊಂಡಂತೆ ಇವತ್ತು ರಾತ್ರಿ ರಾಹುಲ್ ಗಾಂಧಿಯವರು ಏನಾದರೂ ವಿದೇಶದಿಂದ ಮರಳಿದ್ರೆ ಇವತ್ತು ರಾತ್ರಿ ನವದೆಹಲಿಗೆ ಡಿ.ಕೆ. ಶಿವಕುಮಾರ್ ಅವರು ತೆರಳಿ ನಾಳೆ ಬೆಳಿಗ್ಗೆ ರಾಹುಲ್ ಗಾಂಧಿಯವರ ಜೊತೆ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಸಂಪುಟ ವಿಸ್ತರಣೆಗೆ ರಾಹುಲ್ ಗಾಂಧಿ ಹೈಕಮಾಂಡ್ ನಾಯಕರ ಅನುಮತಿಯನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಸೋಮವಾರ ಬೆಳಿಗ್ಗೆ ಸಂಪುಟ ವಿಸ್ತರಣೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಏನಾದರೂ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೇ ಆಗಿದ್ದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಸೇರಿದಂತೆ ಕೆಲ ಹಿರಿಯ ನಾಯಕರು ಕೂಡ ನವದೆಹಲಿಗೆ ತೆರಳುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಹಿರಿಯ ನಾಯಕರ ಸಮ್ಮುಖದಲ್ಲಿ ಈ ಒಂದು ಸಂಪುಟ ವಿಸ್ತರಣೆಯ ಪಟ್ಟಿ, ನೂತನ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹೈಕಮಾಂಡ್ ಒಂದು ಪಟ್ಟಿಯನ್ನು ತಯಾರಿ ಮಾಡಿಕೊಂಡಿರ್ತಕ್ಕಂಥದ್ದು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಅತ್ತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಇತ್ತ
KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಪ್ರತ್ಯೇಕವಾಗಿ 4 ಪಟ್ಟಿಗಳು ರೆಡಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದೊಂದು ರೀತಿ ಸುಮಾರು 1-2 ದಿನಗಳ ಕಾಲ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಲೇಬೇಕಾಗುತ್ತೆ. ಗಂಭೀರವಾಗಿ ಚರ್ಚೆಯನ್ನು ನಡೆದು ಅಂತಿಮವಾಗಿ ನೂತನ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡಬೇಕಾಗುತ್ತೆ. ಆದರೆ ಏನು ರಾಹುಲ್ ಗಾಂಧಿಯವರು ನಾಳೆ ಏನಾದರೂ ಅಪಾಯಿಂಟ್ಮೆಂಟ್ ಕೊಟ್ಟರೆ ನಾಳೆಯೇ ಪಟ್ಟಿ ಅಂತಿಮವಾಗೋದಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ 4 ಪಟ್ಟಿಗಳು ಪ್ರತ್ಯೇಕವಾಗಿ ಒಬ್ಬೊಬ್ಬರು ಒಂದು ಪಟ್ಟಿಯನ್ನು ತಯಾರು ಮಾಡ್ಕೊಂಡಿರ್ತಕ್ಕಂಥ ಹಿನ್ನೆಲೆ ಸಹಜವಾಗಿ ನಾ ಕೊಡೆ ನೀ ಬಿಡೆ ಅನ್ನುವಂಥ ನಿಟ್ಟಲ್ಲಿ ಮುಂಗಾರು ಅಧಿವೇಶನ ಬೇರೆ ಇದೆ. ಅದಾದ್ಮೇಲೆ August 15th ಬರುತ್ತೆ, ಸ್ವಾತಂತ್ರ್ಯ ದಿನಾಚರಣೆ. ಅಷ್ಟೊಳಗಡೆ ಏನಾದ್ರೂ ಆಗುತ್ತಾ ಅಂತ ಬರೀ 13 ಜನ ಸಚಿವರನ್ನ ಇಟ್ಕೊಂಡು ಒಂದ್ ಕಡೆ ಬರ ಇದೆ, ಮತ್ತೊಂದ್ ಕಡೆ ನೆರೆ ಇರುವಂತದ್ದು, ರೈತರ ಸಮಸ್ಯೆಗಳಿಗೂ ಕೂಡ ಸರಿಯಾದಂತ ಸ್ಪಂದನೆ ಸಿಗ್ತಾ ಇಲ್ಲ, ಸಾಕಷ್ಟು ಸಮಸ್ಯೆಗಳಿರುವಂತದ್ದು, ಒತ್ತಡಗಳಿದಾವೆ. ಇಂಥ ಟೈಮ್ನಲ್ಲೂ ವಿಸ್ತರಣೆ ಮಾಡ್ದಲ್ಲ ಇವ್ರು ಇನ್ನೂ ಹಗ್ಗ ಜಗ್ಗಾಟ ಅನ್ಕೊಂಡು ಕುತ್ಕೊಂಡ್ರೆ ಆಡಳಿತದ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತಿದ್ದು? ಖಂಡಿತವಾಗಿಯೂ August 15ರಂದು ಸ್ವಾತಂತ್ರ್ಯ ದಿನಾಚರಣೆ. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನಿಯೋಜನೆ ಮಾಡಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ 9 ಮಂದಿ ಸಚಿವರಿಗೆ 2-3 ಜಿಲ್ಲೆಗಳ ಉಸ್ತುವಾರಿ ಕೊಟ್ರೆ ಅವರೆಲ್ಲೂ ಕೂಡ 2-3 ಜಿಲ್ಲೆಗಳಿಗೆ ಹೋಗಿ ಧ್ವಜಾರೋಹಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ 31 ಜಿಲ್ಲೆಗಳಿಗೂ ಕೂಡ ಧ್ವಜಾರೋಹಣ ಮಾಡೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ನೇಮಕ ಮಾಡಬೇಕಾಗುತ್ತೆ. ಅಷ್ಟರೊಳಗಾಗಿ ಸಂಪುಟ ವಿಸ್ತರಣೆಯನ್ನ ಮಾಡಿ ಖಾತೆ ಹಂಚಿಕೆಯನ್ನು ಕೂಡ ಮಾಡಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ DK ಶಿವಕುಮಾರ್ ಅವರ ಮುಂದಿರ್ತಕ್ಕಂಥದ್ದು. ಸೊ ಹೀಗಾಗಿ ಜುಲೈ 13ರ ಒಳಗಾಗಿ ಸೋಮವಾರದೊಳಗಾಗಿ ಸಂಪುಟ ವಿಸ್ತರಣೆಯನ್ನ ಮಾಡ್ತಾರಾ ಅಥವಾ ಆಷಾಢ ಮಾಸದಲ್ಲಿ ಏನಾದರೂ ಸಂಪುಟ ವಿಸ್ತರಣೆಯನ್ನ ಮಾಡ್ತಾರಾ ಅಥವಾ ಶ್ರಾವಣ ಮಾಸ ಆರಂಭವಾದಂಥ ಬಳಿಕ ಆಗಸ್ಟ್ ತಿಂಗಳಲ್ಲಿ ಏನಾದರೂ ಸಂಪುಟ ವಿಸ್ತರಣೆಯನ್ನ ಮಾಡ್ತಾರಾ ಅನ್ನುವಂಥದ್ದು ಒಂದು ರೀತಿ ಕುತೂಹಲ. ಆದರೆ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇರ್ತಕ್ಕಂಥ ಸಚಿವಾಕಾಂಕ್ಷಿ ಶಾಸಕರುಗಳು ಆಷಾಢ ಮಾಸವಾದರೂ ಸರಿ ನಮಗೆ ಸಚಿವ ಸ್ಥಾನ ಬೇಕೇ ಬೇಕು, ಸಂಪುಟ ವಿಸ್ತರಣೆಯನ್ನ ಮಾಡಿ ಅನ್ನುವಂಥ ನಿಟ್ಟಲ್ಲಿ DK ಶಿವಕುಮಾರ್, ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯ ನಾಯಕರ ಮೇಲೆ ಒತ್ತಡವನ್ನು ಏರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ರಾಹುಲ್ ಗಾಂಧಿಯವರು ಇವತ್ತು ರಾತ್ರಿ ವಾಪಸ್ ಆದರೆ ನಾಳೆ ಬೆಳಿಗ್ಗೆ DK ಶಿವಕುಮಾರ್ ಅವರು ನಾಳೆ ನವದೆಹಲಿಗೆ ತೆರಳುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಸಿದ್ದರಾಮಯ್ಯ, BK ಹರಿಪ್ರಸಾದ್, ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ತೆರಳುವಂಥ ಒಂದು ಸಾಧ್ಯತೆಗಳಿದ್ದಾವೆ. ನಾಳೆಯೇ ಪಟ್ಟಿ ಫೈನಲ್ ಆಗುತ್ತಾ ಅಥವಾ 1-2-3 ದಿನಗಳ ಕಾಲಾವಕಾಶ ಬೇಕಾಗುತ್ತಾ ಅನ್ನುವಂಥ ನಿಟ್ಟಲ್ಲಿಯೂ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದು ವೇಳೆ ನಾಳೆಯೇ ಪಟ್ಟಿ ಫೈನಲ್ ಆದರೆ ಸೋಮವಾರ ಸಂಪುಟ ವಿಸ್ತರಣೆ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಓಕೆ, ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ ಎಷ್ಟು ಸಮಸ್ಯೆಗಳಿದಾವೆ ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ಸರ್ಕಾರ ಕೊಡಬೇಕು. ಅದೆಲ್ಲವೂ ಒಂದ್ ಕಡೆ ಮುಖ್ಯಮಂತ್ರಿಗಳ ಬಳಿನೇ ಇರುವಂಥದ್ದು. ಕೃಷಿ ಖಾತೆಯಿಂದ ಹಿಡಿದು ಸಮಾಜ ಕಲ್ಯಾಣ ಇಲಾಖೆ ಖಾತೆಗಳು ಎಲ್ಲವೂ ಕೂಡ ಮುಖ್ಯಮಂತ್ರಿಗಳ ಬಳಿ ಇದ್ದಾವೆ. ಒಂದ್ ಕಡೆ ನೆರೆ ಇದೆ, ಒಂದ್ ಕಡೆ ಬರ ಇದೆ, ನೂರಾರು ಸಮಸ್ಯೆಗಳಿದಾವೆ. ಆದ್ರೆ ಆಡಳಿತ ಮಾತ್ರ ಹಂಗೆ ನೆಲ ಕಚ್ಚುವಂತ ಸಾಧ್ಯತೆಗಳನ್ನ ನೋಡ್ತಾ ಇದ್ದೇವೆ. ಯಾಕೆಂದ್ರೆ ಮಂತ್ರಿಗಳೇ ಇಲ್ಲ, ಅವ್ರಿದ್ರೂ ಅಷ್ಟೇ ಮಾಡುವಂಥದ್ದು. ಆದರೆ ಮಂತ್ರಿಗಳಾದರೂ ರೆಸ್ಪಾನ್ಸಿಬಲ್ ಆಗ್ತಾರಲ್ಲ, ಮುಖ್ಯಮಂತ್ರಿಗಳೇ ಎಲ್ಲದಕ್ಕೂ ಉತ್ತರ ಕೊಡಬೇಕು, ಅವರಂತೂ ಕೊಡಲ್ಲ. ನೋಡೋಣ ಇನ್ನು ಎಷ್ಟು ದಿನ ಹಿಂಗೆ ಹಗ್ಗ ಜಗ್ಗಾಟ ಮಾಡ್ತಾರೆ ಅಂತ.